ಹಾಯ್ ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಜಿ ಕೆ ಟುಡೇ ಕರೆಂಟ್ ಅಫೇರ್ಸ್ 13 ಜೂನ್ದು ನೋಡ್ತಾ ಇದ್ದೀವಿ. ಮೊದಲನೇ ಕ್ವಶನ್ ಬಂದು, ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಯಾವ ರಾಜ್ಯದ ಮುಖ್ಯಮಂತ್ರಿ ಆದರು? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಕರೆಕ್ಟ್ ಆನ್ಸರ್ ಆಂಧ್ರ ಪ್ರದೇಶ್. ಕ್ವಶನ್ ನಂಬರ್ 2, ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಸೌಲೋಸ್ ಕ್ಲಾಸ್ ಚಿಲಿಮಾ ಅವರು ಯಾವ ದೇಶದ ಉಪಾಧ್ಯಕ್ಷರಾಗಿದ್ದರು? ಆಪ್ಷನ್ ಎ ರುವಾಂಡಾ, ಆಪ್ಷನ್ ಬಿ ಮಲಾವಿ, ಆಪ್ಷನ್ ಸಿ ಮಾರಿಷಸ್, ಆಪ್ಷನ್ ಡಿ ತಾಂಜಾನಿಯಾ. ಕರೆಕ್ಟ್ ಆನ್ಸರ್ ಮಲಾವಿ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 4, ಇತ್ತೀಚೆಗೆ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ 2024 ಅದನ್ನು ಜಿಮೆಕ್ಸ್ 24 ಅಂತ ಕರೀತಾರೆ. ಇದು ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ಭಾರತದ ಗುಜರಾತ್, ಆಪ್ಷನ್ ಬಿ ಜಪಾನ್ನ ಯೋಕೋಸುಕಾ, ಆಪ್ಷನ್ ಸಿ ಜಪಾನ್ನ ಟೋಕಿಯೋ, ಆಪ್ಷನ್ ಡಿ ಚೆನ್ನೈನ ಭಾರತ. ಕರೆಕ್ಟ್ ಆನ್ಸರ್ ಜಪಾನ್ನ ಯೋಕೋಸುಕಾ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವ ವರ್ಷವನ್ನು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ? ಆಪ್ಷನ್ ಎ 2024, ಆಪ್ಷನ್ ಬಿ 2025, ಆಪ್ಷನ್ ಸಿ 2026, ಆಪ್ಷನ್ ಡಿ 2027. ಕರೆಕ್ಟ್ ಆನ್ಸರ್ 2025.